ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫೈರ್ ಚಾನಲ್. ಈ 30 ಫೀಟಿಗೆ ಪ್ಯಾರಲ್ ಆಗಿ 30-40 ಡೂಪ್ಲೆಕ್ಸ್ ಮನೆಯನ್ನು ತೋರಿಸೋಕೆ ಬಂದಿದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲರಿಗೂ 2025 ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಇದೇ ಮನೆ. ಈ ಮನೆ ಬಂದು ಬನಶಂಕರಿ 6 ಸ್ಟೇಜ್ 3rd ಬ್ಲಾಕಲ್ಲಿ ಬರುತ್ತೆ. ನಾರ್ತ್ ಗೇಟ್ ಆಗಿರುತ್ತೆ, ನಾರ್ತ್ ಮೇನ್ ಡೋರ್ ಆಗಿರುತ್ತೆ. ಫ್ರಂಟ್ ಎಲಿವೇಶನ್ ಈ ಥರ ಇದೆ. ನಿಮಗೆಲ್ಲ ಆಫರ್ ಏನಂತಂದರೆ, ಈ ಮನೆ ನೋಡೋಕೆ ಬಂದರೆ ಪಕ್ಕದ ಮನೆಯೂ ನೋಡಬಹುದು. ಇದ್ರ ಹಿಂದ್ಗಡೆ ಇನ್ನೊಂದು ಮನೆ ಇದೆ, ಅದು ಕೂಡ ನೋಡ್ಬೋದು. ಇದು ಬಿಡಿ ಆಗಿರುತ್ತೆ. 30-40 ನಾರ್ತ್ ಗೇಟು, ನಾರ್ತ್ ಮೇನ್ ಡೋರು. 30 ಫೀಟ್ಗಿಂತ ಜಾಸ್ತಿ ವೈಡಾಗಿದೆ. ಟಾರ್ ರಸ್ತೆ ಕೊಟ್ಟಿರುವಂಥದ್ದು. ಫ್ರಂಟ್ ಎಲಿವೇಶನ್ನು ಆ ಬೋರ್ಡ್ ಏನು ಹಾಕಿದ್ದೀರಲ್ಲ, ಅದು ತೆಗೆದುಬಿಟ್ಟು ನಿಮ್ಮ ಮನೆಯ ಹೆಸರು ಹಾಕ್ಬೋದು. ತುಂಬ ಅಚ್ಚುಕಟ್ಟಾಗಿ ನೀಟಾಗಿ ಫಿನಿಷ್ ಮಾಡಿ ಕೊಟ್ಟಿದ್ದಾರೆ. ಕ್ವಾಲಿಟಿ ಕಾಂಪ್ರಮೈಸ್ ಆಗಿಲ್ಲ, ಸಕ್ಕತ್ತಾಗಿ ಕೊಟ್ಟಿದ್ದಾರೆ. ಒಳಗಡೆ ಹೋಗೋಣ. ನಮಗೆ ಕ್ಯಾಮ್ರಾ ಪ್ರೊವಿಷನ್ ಸಮಥಿಂಗ್ ಏನಾದರೂ ಬೇಕು ಅಂದರೆ ಎಲ್ಲ ವೈರಿಂಗ್ ಕನೆಕ್ಷನ್ ಕೊಟ್ಟಿದ್ದಾರೆ. ಫ್ಲೋರ್ ಬಂದು ಗ್ರಾನೈಟು. ಬೋರ್ವೆಲ್ ಇದೆ, ಸಂಪ್ ಇದೆ. 3 ಇಂಚ್ ಮೇಲೆ ಬೋರ್ವೆಲ್ ವಾಟರ್ ಬರ್ತಾಯಿದೆ. 16,000 ಲೀಟರ್ ಇರುವಂಥ ಸಂಪ್ನ ಕೊಟ್ಟಿದ್ದಾರೆ. ಸ್ಲೈಡಿಂಗ್ ಗೇಟ್ ಕೊಟ್ಟಿದ್ದಾರೆ, MS ಗೇಟು. ಅದಕ್ಕೆ ಅಟ್ಯಾಚ್ ಆಗಿ ಫಂಡ್ರ್ ಮ್ಯಾಕ್ಸ್ನ ಕೊಟ್ಟಿದ್ದಾರೆ. ಇದು ಒಂದು ಗ್ರೌಂಡ್ ಫ್ಲೋರಲ್ಲಿ ಇರುವಂತಹ ಲುಕ್ ಆಗಿರುತ್ತೆ. ಕಾವೇರಿ ಪ್ರೊವಿಷನ್ ಇಲ್ಲಿದೆ, UPS ಪಾಯಿಂಟು ಅಲ್ಲಿದೆ. ಇಲ್ಲಿ ಶೂ ರ್ಯಾಕ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ಶೂ ರ್ಯಾಕ್ ಎಲ್ಲ ಕುತ್ಕೊಂಡು ಹಾಕ್ಕೊಳ್ಳೋದಕ್ಕೆಲ್ಲ ಸ್ಪೇಸ್ನ ಮಾಡಿಕೊಟ್ಟಿದ್ದಾರೆ. 3 XUV ಕಾರ್ಗಳನ್ನ ಈಸಿಯಾಗಿ ನಿಲ್ಲಿಸ್ಕೋಬೋದು. ಸರಿ, ಹಾಗಾದರೆ ಇಲ್ಲಿ ಆಲ್ರೆಡಿ ಒಂದು ಲೇಬರ್ ರೂಮು ಅಥವಾ ಸರ್ವೆಂಟ್ ರೂಮು ಅಥವಾ ಡ್ರೈವರ್ ರೂಮು ಕೊಟ್ಟಿದ್ದಾರೆ. ಲಿಫ್ಟ್ ನಮಗೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಬಯೋಮೆಟ್ರಿಕ್ ಸಿಸ್ಟಮ್ ಅಥವಾ ಲಾಕ್ ಸಿಸ್ಟಮ್ ಕೊಟ್ಟಿರೋದು, ಪಿನ್ವರ್ಡ್ ಪಾಸ್ವರ್ಡ್ ಕೊಟ್ಟಿರೋಂಥದ್ದು. ಈ ಲೇಬರ್ ರೂಮ್ ಪಕ್ಕದಲ್ಲೇ ಒಂದು ಕಾಮನ್ ಬಾತ್ರೂಮ್ನ ಕೊಟ್ಟಿದ್ದಾರೆ. ಇದು ಕೂಡ ತುಂಬ ದೊಡ್ಡದಾಗಿದೆ. L ಶೇಪಲ್ಲಿ ಇರುವಂಥದ್ದು. ವಾಲ್ ಮೌಂಟ್ ಕಮೋಡ್ ಸಿಗುತ್ತೆ. ದೊಡ್ಡ ಬಾತ್ರೂಮ್ ಸಿಕ್ಕಿದೆ. ಮತ್ತು ಲೇಬರ್ ರೂಮ್, ಸರ್ವೆಂಟ್ ರೂಮ್ ಇದು ಕೂಡ ವಿಶಾಲವಾಗಿ ದೊಡ್ಡದಾಗಿ ಮಾಡಿಕೊಟ್ಟಿದ್ದಾರೆ. 2 ಕಡೆ ಬಿಗ್ ವಿಂಡೋ ಬರುತ್ತೆ. ಸೆಟ್ ಪ್ಯಾಕ್ ಎಲ್ಲ ಬಿಟ್ಟಿದ್ದಾರೆ. ಇನ್ನೂ ಒಂದು ರೂಮ್ ಬೇಕು ಅಂತಂದರೆ ಆಪ್ಷನ್ ಬಿಟ್ಟಿದ್ದಾರೆ. ಬೇಕು ಅಂದರೆ ಮಾಡ್ಕೋಬಹುದು. 2 ರೂಮ್ ಯಾಕೆ, ಅಥವಾ ಡ್ರೈವರು ಮತ್ತು ಮನೆ ಕೆಲಸದವರು ಇರೋದಕ್ಕೋಸ್ಕರ ಮಾಡಿಕೊಡ್ತಾರೆ. ಗ್ಯಾಸ್ ಪ್ರೊವಿಷನ್ ನಮಗೆ ಅಲ್ಲಿ ಪೈಪ್ ಥರ ಕಾಣಿಸ್ತಿದೆಯಲ್ಲ, ಅಲ್ಲಿ ಇಟ್ಕೋಬೇಕಾಗುತ್ತೆ. WPVC ಸ್ಲೈಡಿಂಗ್ ವಿಂಡೋ ಕೊಟ್ಟಿರುವಂಥದ್ದು. ಇದು ಗ್ರೌಂಡ್ ಫ್ಲೋರಲ್ಲಿ ನಮಗೆ ಇಷ್ಟು ಸೌಲಭ್ಯನ ಕೊಟ್ಟಿರೋಂಥದ್ದು. ಫಸ್ಟ್ ಫ್ಲೋರ್ಗೆ ಮೂವ್ ಆಗೋಣ. ಲಿಫ್ಟ್ ಆಲ್ರೆಡಿ ರನ್ನಿಂಗ್ ಕಂಡೀಷನಲ್ಲಿದೆ. ಬಟ್ ಕೆಳಗಡೆಯಿಂದ ಬಯೋಮೆಟ್ರಿಕ್ ಬೇಕು ಅಂದರೆ ಬೇಕು, ಇಲ್ಲಾಂದರೆ ಪಿನ್ ಬೇಕು. ಹಾಗಾಗಿ ನಾನು ಸ್ಟೇರ್ ಕೇಸಿಂದ ಹೋಗ್ತಾಯಿದ್ದೀನಿ. ಸ್ಟೇರ್ ಕೇಸ್ ಬಂದು 4 ಅಡಿ ವೈಡ್ ಕೊಟ್ಟಿದ್ದಾರೆ. ಲಪೋತ್ರ ಆ್ಯಂಟಿಸಿಡ್ ಗ್ರಾನೈಟ್ನ ಕೊಟ್ಟಿರುವಂಥದ್ದು. ಇಲ್ಲಿ 12 mm ಟಫನ್ ಗ್ಲಾಸು ಅಟ್ಯಾಚ್ ಆಗಿ 304 ಗೇಜ್ ಇರುವಂತಹ SS ರೇಲಿಂಗ್ಸ್ ಕೊಟ್ಟಿದ್ದಾರೆ, ಸ್ಕ್ವೇರ್ ಟೈಪಲ್ಲಿ. ಇಲ್ಲಿ ವಾಲ್ ಕ್ಲೈಂಡಿಂಗ್ ನಮಗೆ ಸೇಮ್ ಪ್ಯಾಟ್ರನಲ್ಲಿ ವಾಲ್ ಕ್ಲೈಂಡಿಂಗ್ ಗ್ರಾನೈಟ್ ಕೊಟ್ಟಿರುವಂಥದ್ದು. ನೆಕ್ಸ್ಟ್ ಲೆವೆಲ್ ಕಾಣಿಸ್ತಾ ಇದೆ. ಓಕೆ, ಇದು ಇಷ್ಟು ಇಲ್ಲಿ ಇರುವಂಥದ್ದು ಗೆಳೆಯರೆ. ಮೇಲ್ಗಡೆ ಹೋಗೋಣ. 2 ಸೈಡ್ ನಮಗೆ ವಾಲ್ ಕ್ಲೈಂಡಿಂಗು ಗ್ರಾನೈಟ್ ಕೊಟ್ಟಿದ್ದಾರೆ. ಟಾಪ್ ಟು ಬಾಟಮ್ ನಮಗೆ ಈ ಥರ ಲುಕ್, ಪ್ರೊಫೈಲ್ ಲೈಟ್ ಸಮೇತ ಹಾಕಿಕೊಟ್ಟಿದ್ದಾರೆ. ನೆಕ್ಸ್ಟ್ ಲೆವೆಲ್ ಕಾಣಿಸ್ತಾ ಇದೆ. ಮೇಲ್ಗಡೆಯಿಂದ ತೋರಿಸ್ತೀನಿ ಬನ್ನಿ. ಇಲ್ಲಿ ಒಂದು ಹ್ಯಾಂಡ್ ಗ್ರಾಬರ್ ಹಾಕಿದರೆ ಚೆನ್ನಾಗಿತ್ತು, ಹಾಕ್ಕೊಡ್ಬಹುದು. ಮೋಸ್ಟ್ಲಿ ನೋಡ್ತಾ ಇದ್ದೀರಾ, 4 ಅಡಿಗಿಂತ ಜಾಸ್ತಿ ವೈಡಾಗಿದೆ ಸ್ಟೇರ್ ಕೇಸ್ ನಮಗಿಲ್ಲಿ. ಇದು 12 mm ಟಫನ್ ಗ್ಲಾಸು, SS ಅಟ್ಯಾಚ್ಮೆಂಟು. ವಿಂಡೋ ಬಗ್ಗೆ ಎಸ್ಪೆಷಲ್ ಹೇಳಲೇಬೇಕು, ಬಟ್ ಮನೆ ಒಳಗಡೆ ಹೋದ್ಮೇಲೆ ಹೇಳ್ತೀನಿ. ಅಲ್ಲಿ ನಿಮಗೆ ಓನರ್ ಯಾವ ಥರ ಡಿಮ್ಯಾಂಡ್ ಮಾಡ್ತಾರೋ ಆ ಥರ ಮಾಡಿಕೊಡೋದಕ್ಕೆ ಬಿಟ್ಟಿದ್ದಾರೆ. ಯಾವ ದೇವ್ರು ಬೇಕೋ ಆ ಥರ, ಅಥವಾ ಬೇರೆ ಥರ ವಾಲ್ಪೇಪರ್ ಸಮಥಿಂಗ್ ಏನಾದರೂ. ಮನೆಯ ಹೊರಗಡೆ ಲುಕ್ಕು ನಮ್ಗೆ ಈ ಥರ ಬರ್ತದೆ. ದೊಡ್ಡ ದೊಡ್ಡ ಸೈಟೆಗಳೆಲ್ಲ ಇರೋದು, ಇದು ಎಲ್ಲ BDA ಸೈಟ್ಗಳು. 30-40 ಇದೆಲ್ಲ ಅಪೋಸಿಟು.
ಗೆಳೆಯರೆ, ಈಗ ಫಸ್ಟ್ ಫ್ಲೋರಲ್ಲಿ ಇದ್ದೀನಿ. PVC ಫಾಲ್ ಸೀಲಿಂಗು, ಅದಕ್ಕೆ ಪ್ರೊಫೈಲ್ ಲೈಟಿಂಗು, ಅಲ್ಲಿ MS ರೇಲಿಂಗ್ಸು, ಲುಕ್ ಇನ್ಕ್ರೀಸ್ಗೋಸ್ಕರ ಟಫನ್ ಗ್ಲಾಸು ಇಲ್ಲಿ ಸಿಗುವಂಥದ್ದು. ಸರಿ, ಹಾಗಾದರೆ ಒಳಗಡೆ ಹೋಗೋಣ. ಇದು ಮೇನ್ ಡೋರು, ನಾರ್ತ್ ಫೇಸಲ್ಲಿ ಬರುವಂಥದ್ದು. ವಾಸ್ಕಲ್ ನೋಡಿ, 8 ಇಂಚಸ್ ವಾಸ್ಕಲ್, ಹೆವಿ, ನೆಕ್ಸ್ಟ್ ಲೆವೆಲಲ್ಲಿ, ಡೌಟೇ ಇಲ್ಲ. ಎಷ್ಟು ಗೇಜ್ ಇದೆ ಅಂತಂದರೆ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಸ್ಲಿಪ್ಪರ್ ಎಲ್ಲ ಹೊರಗಡೆ ಬಿಟ್ಟೋಗಿ ಆಫ್ಟರ್ ಫಿನಿಶಿಂಗ್ 2 ಇಂಚಸ್ ಇರುವಂತಹ ಕಾರ್ವಿಂಗ್ ಟೀಕ್ ವುಡ್ ಮೇನ್ ಡೋರ್ ಸಿಗುತ್ತೆ ನಮಗೆ. ಡೋರ್ ಮಾತ್ರ ಫಿನಿಶಿಂಗ್ ಆಗಲಿ, ಕ್ವಾಲಿಟಿ ಆಗಲಿ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಇದೆಲ್ಲ ಡಿಕೋ ಪೇಂಟ್ ವುಡ್ ವರ್ಕ್ ಆಗಿರುತ್ತೆ. ಮೇಲ್ಗಡೆ ಫಿನಿಶಿಂಗ್ ನೋಡಿ ಹೇಗಿದೆ. ಫಾಲ್ ಸೀಲಿಂಗ್ ಎಲ್ಲ ವಿನಿಯರ್ ಲ್ಯಾಮಿನೇಷನ್ ಶೀಟಲ್ಲಿ ನಮ್ಮ ಮುಖಗಳು ಕಾಣಿಸ್ತಾ ಇದೆ. ಕೆಳಗಡೆ ಫ್ಲೋರ್ ಬಂದು ನಮಗೆ ಇಟಾಲಿಯನ್ ಮಾರ್ಬಲ್ ಸಿಗುತ್ತೆ ಗೆಳೆಯರೆ. ಇಟಾಲಿಯನ್ ಮಾರ್ಬಲ್ಲು. ಆಪೋಸಿಟ್ ಬಂದು ಡಿಕೋ ಪೇಂಟ್ ಕವರ್ ಆಗಿರುವಂತಹ TV ಕ್ಯಾಬಿನೆಟ್ಟು, POP ಫಾಲ್ ಸೀಲಿಂಗು ವಿತ್ ಪ್ರೊಫೈಲರ್ ಲೈಟಿಂಗ್ ಸಮೇತ ಸಿಗ್ತಾ ಇರೋದು. ಇದು ಒಂದು ಹಾಲ್ನ ಲುಕ್ಕು, ಸ್ಪೇಷಿಯಸ್ ಬಿಗ್ ಹಾಲ್. ನಿಮಗಿಲ್ಲಿದ್ದ ನಿಂತ್ಕೊಂಡು ನೋಡಿದರೆ ಅಲ್ಲಿ ಒಂದು ಸ್ಟೋರ್ ರೂಮ್ ಇದೆ, ಕಾಣಿಸ್ತಾ ಇಲ್ಲ. ಹಿಡನ್ ಸ್ಟೋರ್ ರೂಮ್ ಇದೆ, ತೋರಿಸ್ಕೊಡ್ತೀನಿ. ಅದು ಕೂಡ ಅಲ್ಲಿ ಲೈಟಿಂಗ್ ಏನು ಕಾಣಿಸ್ತಾ ಇದೆ ಅಲ್ಲ, ಅದು ಕೂಡ ಪ್ರೊಫೈಲರ್ ಡೋರ್ ಬರುತ್ತೆ. ಅದು ಕೂಡ ಲುಕ್ ಚೇಂಜ್ ಆಗುತ್ತೆ. ಅದು ಪೆಂಡಿಂಗ್ ಇದೆ, ಅದು ಮಾಡಿಕೊಡ್ತಾರೆ. ಈ TV ಕ್ಯಾಬಿನೆಟ್ಟು. ಆಮೇಲೆ ಇಲ್ಲಿ ವಿಂಡೋ 10x8 ಇರುವಂತಹ ಬಿಗ್ ವಿಂಡೋ. ಒಳಗಡೆ ಗಾಳಿ ಮತ್ತು ಬೆಳಕು ಒಂದೇ ಸಲ ಹಂಗೆ ಬಂದುಬಿಡಬೇಕು, ಅಷ್ಟು ಚೆನ್ನಾಗಿದೆ ವಿಂಡೋ ಕೂಡ. ಈ TV ಕ್ಯಾಬಿನೆಟ್ ಆಪೋಸಿಟ್ಟು ಒಂದು ಅಲ್ಲಿ ಬೇಕಾದರೆ ಸೋಫಾ ಇಟ್ಕೋಬೋದು, ಇಲ್ಲಾಂದರೆ ಇಲ್ಲಿ ಬೇಕಾದರೆ ಸ್ಟ್ರೈಟಾಗಿ ಸೋಫಾನ ಇಟ್ಕೋಬಹುದು. ಅಥವಾ ಈ TV ಕ್ಯಾಬಿನೆಟ್ ಪಕ್ಕದಲ್ಲಿ ಇಲ್ಲಿ ಬೇಕಾದರೂ ಸೋಫಾ ಇಟ್ಕೋಬಹುದು. ಇದೆಲ್ಲ ಡಿಕೋ ಪೇಂಟು ತುಂಬ ಚೆನ್ನಾಗಿದೆ. ಫಿನಿಶಿಂಗ್ ಮಾತ್ರ ಸಕ್ಕತ್ತ ಬಂದಿದೆ. ಹಿಡನ್ ಅಂದರೆ ಈ ಸ್ಟೋರ್ ರೂಮ್ ಇದು ಹಿಡನ್ ಡೋರ್ ಕೊಟ್ಟಿದ್ದಾರೆ. ಅದಕ್ಕೂ ಕೂಡ ಡಿಕೋ ಪೇಂಟ್ ಮಾಡಿದ್ದಾರೆ, ಹಾಗಾಗಿ ಗೊತ್ತೇ ಆಗೋದಿಲ್ಲ. ಅದು ಸ್ವಲ್ಪ ಬ್ಯಾಕ್ವರ್ಡ್ ಹೋಗಿದೆ. ಅಲೈನ್ಮೆಂಟ್ ಇಟ್ಟು ಕರೆಕ್ಟಾಗಿ ಮಾಡಿದರೆ ನಿಮ್ಗೆ ಅಲ್ಲೊಂದು ಡೋರ್ ಇದೆ ಅಂತಲೇ ಗೊತ್ತಾಗೋದಿಲ್ಲ. ಆ ಥರ ಫಿನಿಶಿಂಗ್ ಬರುತ್ತೆ, ಮಾಡಿ ಕೂಡ ಕೊಡ್ತಾರೆ. ಓಕೆ, ಇದು ಹಾಲ್ನ ಒಂದು ಲುಕ್ ಆಗಿರುತ್ತೆ ಗೆಳೆಯರೆ. ಲೈಟಿಂಗ್ ಆಗಲಿ, ಫಾಲ್ ಸೀಲಿಂಗ್ ಆಗಲಿ, ಫ್ಲೋರಿಂಗ್ ಆಗಲಿ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗಿಲ್ಲ. ಇಲ್ಲೇ ಕಣ್ಣಾರೆ ನೀವು ನೋಡ್ತಾ ಇದ್ದೀರಾ. ಅಂದ ಹಾಗೆ ಇಲ್ಲಿ ಹಾಲ್ ಕಮ್ ಡೈನಿಂಗ್ ಟೇಬಲ್ ಇಲ್ಲಿ ಇಟ್ಕೋಬೋದು. ಇಲ್ಲಿ ಡೈನಿಂಗ್ ಏರಿಯಾ ಇಲ್ಲಿ ಬರುತ್ತೆ, ನೀವು ಹೇಗಾದರೂ ಕನ್ವರ್ಟ್ ಮಾಡ್ಕೋಬೋದು. ಇದು ರೋಸ್ ಥರ ಕಾಣಿಸ್ತಾ ಇರೋದು, ಅದು ಕೂಡ ಗೋಲ್ಡ್ ಕಲರ್ ಡಿಕೋ ಪೇಂಟ್ ಕವರ್ ಆಗಿರುವಂಥದ್ದು. ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ನನ್ನ ಬಲಭಾಗದಲ್ಲಿ ಲಿಫ್ಟ್ ಪ್ರೊವಿಷನ್ ಇಲ್ಲಿದೆ, ಆಲ್ರೆಡಿ ರನ್ನಿಂಗ್ ಕಂಡೀಷನಲ್ಲಿ ಕೂಡ ಇದೆ. ಲಿಫ್ಟ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಆಮೇಲೆ ವಾಲ್ ಕ್ಲೈಂಡಿಂಗ್ ನಮಗೆ ಇಟಾಲಿಯನ್ ಮಾರ್ಬಲ್ ಕೊಟ್ಟಿದ್ದಾರೆ, ಗ್ರೇ ಕಲರಲ್ಲಿ ಇರುವಂತಹ ಇಟಾಲಿಯನ್ ಮಾರ್ಬಲ್. ಆ ಲಿಫ್ಟ್ ಆಪೋಸಿಟೆ ಪೂಜಾ ರೂಮ್ ಸಿಗುತ್ತೆ. ಪೂಜಾ ರೂಮ್ ಕೂಡ ಯಾವುದಕ್ಕೂ ಕಡಿಮೆ ಇಲ್ಲ ಅನ್ನೋ ಥರ ಮಾಡಿಸ್ಕೊಟ್ಟಿದ್ದಾರೆ. ಇದೆಲ್ಲ ವಿನಿಯರು ಪಾಲಿಷಾಗಿ ನೋಡಿ, ಫುಲ್ಲು ಗ್ಲಾಸ್ ಫಿನಿಶಿಂಗ್ ಪಾಲಿಷಿಂಗು. ಇದು ವುಡ್ ವರ್ಕ್ ಮೇಲ್ಗಡೆ ಡಿಕೋ ಪೇಂಟ್ ಗೆಳೆಯರೆ. ಈ ಥರ ಡಿಕೋ ಪೇಂಟ್ ಕ್ವಾಲಿಟಿ ನಾನು ನಿಜವೂ ಯಾವ ಮನೆಗಳು ನೋಡಿಲ್ಲ, ಅಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಪೂಜಾ ರೂಮ್ ವಾಲ್ ಕ್ಲೈಂಡಿಂಗ್ ಆಗಿರುತ್ತೆ ಇದು. ಆಮೇಲೆ ಹ್ಯಾಚಿಂಗ್ ಗ್ಲಾಸಲ್ಲಿ ಕೊಟ್ಟಿರುವಂತಹ ಬಿಗ್ ಡೋರ್ ಆಗಿರುತ್ತೆ. ಇಲ್ಲಿ ಪೂಜಾ ರೂಮ್ ಸ್ವಲ್ಪ ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ಇದೆ. 3 ಜನ ಅಥವಾ 2 ಸ್ಪೇಷಿಯಸ್ ಆಗಿ ಕೂತ್ಕೊಂಡು ಪೂಜೆನ ಮಾಡ್ಬೋದು. ಇಲ್ಲೂ ಈ ಥರ ಇದೆ, ಡಿಫ್ರೆಂಟ್ ಆಗಿದೆ. ಮೇಲ್ಗಡೆ ಒಂದು ಗ್ಲಾಸ್ ಬರುತ್ತೆ. ಸರಿ, ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈಗ ಅಡುಗೆ ಮನೆ ತೋರಿಸುವ ಸಮಯ. ನನ್ನ ಎಡಭಾಗದಲ್ಲಿ ಅಡುಗೆ ಮನೆ ಬರುತ್ತೆ, ಬಲಭಾಗದಲ್ಲಿ ಒಂದು ಸೀನಿಯರ್ ಸಿಟಿಜನ್ ರೂಮು ಬರುತ್ತೆ. ನಾನು ನಿಮಗೆ ಫಸ್ಟು ಕಿಚನ್ ರೂಮ್ನ ತೋರಿಸ್ಕೊಡ್ತೀನಿ. ಅಡುಗೆ ಮನೆ ಬಂದು ಅಕ್ರಾಲಿಕ್ ಲ್ಯಾಮಿನೇಷನ್ ಶೀಟಲ್ಲಿ ಕೊಟ್ಟಿರುವಂಥದ್ದು. ವೈಟ್, ಪ್ಯೂರ್ ವೈಟ್ ಅಕ್ರಾಲಿಕ್ ಆಗಿರುತ್ತೆ. ಎಲ್ ಶೇಪ್ ಸ್ಲ್ಯಾಬ್ ಸಿಗುತ್ತೆ.
ಇದು ಬ್ರೇಕ್ಫಾಸ್ಟ್ ಕೌಂಟರು. ಪ್ರೊಫೈಲರ್ ಲೈಟ್ ಎಲ್ಲ ಸಿಗುತ್ತೆ. ಇದಕ್ಕೆಲ್ಲ ನಿಮಗೆ ಪ್ರೊಫೈಲ್ ಡೋರ್ಗಳು ಸಿಗುತ್ತೆ. ಇದಕ್ಕೆ ಆ ಕಡೆ ಎಲ್ಲ ಇದೆ, ತೋರಿಸ್ಕೊಡ್ತೀನಿ. ಎಲ್ ಶೇಪ್ ಸ್ಲ್ಯಾಬು. ಈ ಅಡುಗೆ ಮನೆಯ ಡಿಫ್ರೆನ್ಸು ಈ ಥರ ಇದೆ. ನಾವು ಇಲ್ಲಿ ಬೇಕಾದ್ರೆ ಫ್ರಿಜ್ ಇಟ್ಕೋಬೋದು, ಇಲ್ಲಾಂತಂದರೆ ಸೆಕೆಂಡ್ ಆಪ್ಷನ್ನು ಇಲ್ಲಿದೆ, ಫ್ರಿಜ್ ಆಪ್ಷನ್ನು. ಅಲ್ಲಿ ಬೇಕಾದರೆ ಬೇರೆ ವಸ್ತುಗಳು ಏನಾದರೂ ಕ್ರ್ಯಾಕರ್ ಯೂನಿಟ್ ಥರ ಮಾಡ್ಕೋಬಹುದು. ದೊಡ್ಡ ಮನೆ ಅಲ್ವಾ, ಸ್ಪೇಸ್ ತುಂಬ ಉಳಿದ್ಬಿಡುತ್ತೆ. ಇದು ಇಲ್ಲಿ ಬೇಕಾದರೆ ನಾವು ಎಷ್ಟೇ ನಿಮ್ಮ ಮನೇಲಿ ದೊಡ್ಡದಿದ್ದರೂ ಕೂಡ ಫ್ರಿಜ್ ಈಸಿಯಾಗಿ ಇಟ್ಕೋಬೋದು. ಇಲ್ಲಿ ಸ್ಲ್ಯಾಬ್ ಒಂದು ಬರುತ್ತೆ, ಇಲ್ಲಿ ಪ್ರೊಫೈಲರ್ ಡೋರ್ಗಳು ಬರುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಆವಾಗ, ಎಸ್ಪೆಷಲಿ ಹೆಣ್ಮಕ್ಳು ತುಂಬ ಇಷ್ಟಪಡ್ತೀರ. ಇದು ಕ್ರ್ಯಾಕರ್ ಯೂನಿಟ್ ಆಗಿರುತ್ತೆ. ಇದು ಕೂಡ ತುಂಬಿಸಿ ಕೊಡ್ತಾರೆ. ಓವರ್ ಹೆಡ್ ವಾರ್ಡ್ರೋಬರ್ಗಳೆಲ್ಲ ಸಿಗುತ್ತೆ, ಡೌಟೇ ಇಲ್ಲ. ಸ್ಟೋರ್ ರೂಮ್ ಮಾತ್ರ ತುಂಬ ಚೆನ್ನಾಗಿ ಕೊಟ್ಟಿರುವಂಥದ್ದು. ಇಲ್ಲಿ ಹ್ಯಾಂಡ್ ಬೇಸನ್ ಏರಿಯಾ ಕಟ್ ಮಾಡ್ತಾರೆ. ಚಿಮ್ನಿ ಪಾಯಿಂಟು ಇಲ್ಲಿ ಕಟ್ ಮಾಡಿ ಮೇಲ್ಗಡೆ ಕೊಡ್ತಾರೆ. ಇಲ್ಲೂ ಕೂಡ ವೆಂಟಿಲೇಷನ್ಗೆ ಬಿಗ್ ವಿಂಡೋನ ಇಟ್ಟಿರುವಂಥದ್ದು. ಹಾಗೆ ನಮಗೆ ಇಲ್ಲಿ ಒಂದು ಯುಟಿಲಿಟಿ ಕೂಡ ಪ್ರಾವಿಷನ್ ಮಾಡಿದ್ದಾರೆ. ಯುಟಿಲಿಟಿ MS ರೆಲಿಕ್ಸಿಂದ ಸೇಫ್ಟಿಯಾಗಿ ಇರುವಂಥದ್ದು. ಇಲ್ಲಿ ನೀವು ಡಿಶ್ ವಾಷರ್ ಬೇಕಾದ್ರೆ ಇಡ್ಬೋದು, ಅಥವಾ ಪಾತ್ರೆ ಗೀತ್ರೆ ತೊಳೆಯೋದಕ್ಕೆ ನಿಮಗೆ ಕಷ್ಟ ಆಗ್ತಾಯಿದೆ ಅಂದರೆ ಇಲ್ಲಿ ಇಟ್ಕೊಂಡು ತೊಳ್ಕೊಬಹುದು. ಸುತ್ತಲೂ ಸೇಫ್ಟಿ ವೈಸ್ ಮಾಡಿದ್ದಾರೆ. ಈ ಡೋರ್ ಹಿಂದ್ಗಡೆ ಕೂಡ ಸ್ಟೋರೇಜ್ ಮಾಡಿದ್ದಾರೆ. ಸ್ವಲ್ಪ ಏನಾದರೂ ಇಟ್ಕೋಬೋದು, ಲಿಕ್ವಿಡ್ ಐಟಮ್ ಏನಾದರೂ, ಡೌಟೇ ಇಲ್ಲ. ಹಾಗಾದರೆ ನೋಡಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ಗೆಳೆಯರೆ. ಮನೆ ಮಾತ್ರ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಗಂಟೆ ಸೌಂಡ್ ಕೇಳಿಸ್ತಿದ್ದೀರಾ? ದಿನನಿತ್ಯ ಶಬ್ದ ಬರುತ್ತೆ, ಲೈಕ್ ಪೂಜೆ ಮಾಡೋದು. ಇದು ಈ ಫಸ್ಟ್ ಫ್ಲೋರಲ್ಲಿ ಇರುವಂಥದ್ದು ಗೆಸ್ಟ್ ಬೆಡ್ರೂಮ್ ಒಂದಿದೆ, ಸೀನಿಯರ್ ಸಿಟಿಜನ್ ರೂಮ್ ಇದೆ. ತೋರಿಸ್ಕೊಡ್ತೀನಿ ನಿಮಗೆ. ಇದೊಂದು ತೋರಿಸಿಲ್ಲ ಅಲ್ವಾ? ಇಲ್ಲಿ ಡೈನಿಂಗ್ ಹಾಲ್ ಏರಿಯಾ ಇದೆ ಅಂದರೆ ಹ್ಯಾಂಡ್ ಬೇಸನ್ ಎಲ್ಲಿ ಅಂತ ನಿಮ್ಮ ಮನಸ್ಸಲ್ಲಿರಬಹುದು. ತೋರಿಸ್ಕೊಡ್ತೀನಿ ಬನ್ನಿ. ಈಗ ಇಲ್ಲಿದ್ದೀನಿ. ಇಲ್ಲಿ ಹ್ಯಾಂಡ್ ಬೇಸನ್ ಏರಿಯಾ ಅಂದರೆ ಇಲ್ಲಿ ಡೈನಿಂಗ್ ಟೇಬಲಲ್ಲಿ ಊಟ ಮಾಡಿದರೆ ಕೈಯೆಲ್ಲ ತೊಳ್ಕೊಳ್ಳೋದಕ್ಕೋಸ್ಕರ ಇಲ್ಲಿ ಒಂದು ಟ್ಯಾಪ್ ಬರುತ್ತೆ, ಮಾಡಿಕೊಡ್ತಾರೆ. ಇಲ್ಲೂ ಕೂಡ 2x4 ಬೆಡ್ರೂಮ್ ಟೈಲ್ಸ್ ಕೊಟ್ಟಿದ್ದಾರೆ. ಕಾಮನ್ ಬಾತ್ರೂಮ್ ಇದ್ದಾಗಿರುತ್ತೆ. ಇದು ಸೀನಿಯರ್ ಸಿಟಿಜನ್ ರೂಮ್. ಮನೆಯಲ್ಲಿ ಹಿರಿಯರು ಅಥವಾ ಮನೇಲಿ ಇರೋರೇ ರೆಸ್ಟ್ ತೊಗೋಬೇಕಂದ್ರೆ ಈ ರೂಮ್ ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ. ಈ ರೂಮ್ ತೋರಿಸೋಕ್ಕಿಂತ ಮುಂಚೆ ನಾನು ನಿಮಗೆ ಒಂದು ಬಾತ್ರೂಮ್ನ ಲುಕ್ ತೋರಿಸ್ಕೊಡ್ತೀನಿ. ವಾಲ್ ಮೌಂಟ್ ಕಮೋಡ್ ಬರುತ್ತೆ, ವೆಂಟಿಲೇಷನ್ಗೆ ಬಿಗ್ ವಿಂಡೋ ಬರುತ್ತೆ, ಶವರ್ ಪಾಯಿಂಟ್ಗಳೆಲ್ಲ ಕೊಟ್ಟಿದ್ದಾರೆ. ಬಾತ್ರೂಮ್ಗೂ ಕ್ವಾಲಿಟಿ ನೀವು ಟಚ್ ಆ್ಯಂಡ್ ಫೀಲ್ ಅಂತ ಹೇಳ್ತಾರಲ್ಲ ಆ ಥರ ಕಣ್ಣಿಂದ ನೋಡಿಬಿಟ್ಟು ನೋಡಿ ಅಂತೆ ಚೆನ್ನಾಗಿ ಕೊಟ್ಟಿದ್ದಾರೆ, ಡೌಟೇ ಇಲ್ಲ. ಸೀನಿಯರ್ ಸಿಟಿಜನ್ ರೂಮ್ ಇದ್ದಾಗಿರುತ್ತೆ ಗೆಳೆಯರೆ. ಕ್ರಾಸ್ ವೆಂಟಿಲೇಷನ್ 2 ದೊಡ್ಡ ವಿಂಡೋಗಳು ಕೊಟ್ಟಿದ್ದಾರೆ, ವಾರ್ಡ್ರೋಬರ್ಗಳು ಕೊಟ್ಟಿದ್ದಾರೆ, ವುಡನ್ ಪ್ಯಾಟ್ರನಲ್ಲಿ ಇರುವಂಥದ್ದು. ಇಲ್ಲಿ ನೀವು ಕ್ವೀನ್ ಸೈಜ್ ಕಾಟ್ನ ಇಟ್ಕೋಬೋದು. ಕ್ವೀನ್ ಸೈಜ್ ನೋ ಡೌಟ್ಸ್ ಈಸಿಯಾಗಿ ಇನ್ಸ್ಟಾಲ್ ಆಗುತ್ತೆ. ಓಕೆ, ನೀವು ನೋಡಿದ್ದೀರಾ, ನಾನು ತೋರಿಸಿದ್ದೀನಿ. ಫಸ್ಟ್ ಫ್ಲೋರಲ್ಲಿ ಇಷ್ಟು ಇರುವಂಥದ್ದು. ಹಾಗೆ ಒಂದು ಸುತ್ತಲೂ ನೋಟ. ಮನೆ ವಿಡಿಯೋ ದೊಡ್ಡದಾಗುತ್ತೆ, ಬಿಕಾಸ್ ಕ್ವಾಲಿಟಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ, ಕ್ಲೀನಾಗಿ ಹೇಳಬೇಕು. ಹಾಗಾಗಿ ನಾನು ಲಿಫ್ಟಲ್ಲಿ ಹೋಗ್ತಾಯಿಲ್ಲ, ಸ್ಟೇರ್ಕೇಸಿಂದನೇ ಹೋಗ್ತಾಯಿದ್ದೀನಿ. ಇದು 3.5 ಅಡಿ ವೈಡ್ ಇದೆ ನನ್ನ ಅಭಿಪ್ರಾಯ. ಹ್ಯಾಂಡ್ ಗ್ರಾಬರ್ SS ರೈಲಿಂಗ್ಸ್ ಕೊಟ್ಟಿದ್ದಾರೆ. ಸ್ಟೇರ್ಕೇಸ್ ಬಂದು ಇಟಾಲಿಯನ್ ಮಾರ್ಬಲೇ ಕೊಟ್ಟಿದ್ದಾರೆ. ವೆಂಟಿಲೇಷನ್ಗೆ ಇಲ್ಲೂ ಕೂಡ ಬಿಗ್ ವಿಂಡೋ ಬರುತ್ತೆ. ಆಮೇಲೆ ಎಸ್ಪೆಷಲಿ ನಮಗೆ ಸ್ಟೇರ್ಕೇಸಲ್ಲೇ ಮಿಡ್ಲಲ್ಲಿ ಸ್ಪಾಟ್ಲೈಟ್ನ ಕೊಟ್ಟಿರುವಂಥದ್ದು. ಇದು ಇಷ್ಟ ಆಯ್ತು ನನಗೆ. ಸಪ್ರೇಟ್ ಆಗಿಲ್ಲ, ಆ ಸ್ಟೇರ್ಕೇಸಲ್ಲಿ ಡಿಸೈನ್ ಲುಕ್ ಹೈ ಇನ್ಕ್ರೀಸ್ ಮಾಡೋಕ್ಕೋಸ್ಕರ ಲೈಟಿಂಗ್ ಮಾಡಿದ್ದಾರೆ. ಸೆಕೆಂಡ್ ಫ್ಲೋರಲ್ಲಿ ಇದ್ದೀನಿ. ಸೆಕೆಂಡ್ ಫ್ಲೋರ್ ಎಂಟ್ರಿ ಆಗ್ತಾ ಇದ್ದ ಹಾಗೆ, ಅಂದರೆ ಎಕ್ಸಾಂಪಲ್ ನಾನು ಲಿಫ್ಟಿಂದ ಹೊರಗಡೆ ಬರ್ತಾಯಿದ್ದೀನಿ ಅಂದರೆ ನಮಗೆ ಈ ಲುಕ್ಕು ಕಾಣಿಸುತ್ತೆ. ಪ್ರೊಫೈಲ್ ಲೈಟು ನಕ್ಷತ್ರಗಳ ಥರ ಮಿನಿ ಲೈಟಿಂಗ್ ಇದೆ. ಬಿಗ್ ವಿಂಡೋ ಬರುತ್ತೆ, ಅದಕ್ಕೆ ಪ್ರೊಫೈಲರ್ ಲೈಟ್ನ ಹಾಕಿದ್ದಾರೆ. ಎಲ್ಲ ಡಿಕೋ ಪೇಂಟ್ ವಾಲ್ ಸಿಗುತ್ತೆ ಅಲ್ಲಿ. ನಾವು ಏನಕ್ಕಾದರೂ ಕನ್ವರ್ಟ್ ಮಾಡ್ಕೋಬೋದು. ಇಲ್ಲಿ ಸೋಫಾ ದೊಡ್ಡದಾಗಿ ಇಟ್ಕೋಬಹುದು, ಡೌಟ್ ಇಲ್ಲ, ಚೆನ್ನಾಗಿದೆ. ಈ ಕಡೆ ಲಿಫ್ಟಿಂದ ಬಂದರೆ ಈ ಥರ ಕಾಣಿಸುತ್ತೆ. ನಾನು ಸ್ಟೇರ್ಕೇಸಿಂದ ಬಂದೆ, ಮತ್ತು ಮೇಲ್ಗಡೆ ಹೋಗೋದಕ್ಕೆ ಇಲ್ಲಿ
ಇಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ, ಒಂದು ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ. ಫಸ್ಟ್ ನಾನು ನಿಮಗೆ ಮಾಸ್ಟರ್ ಬೆಡ್ರೂಮ್ನ ತೋರಿಸ್ಕೊಡ್ತೀನಿ, ಬನ್ನಿ. ಆ್ಯಸ್ ಇಟ್ ಈಸ್ ವಾಸ್ಕಲ್ ಟೀಕುಡ್, ಕಿಂಗ್ ಸೈಜ್ ಕಾಟ್, ಫ್ಲೋರ್ ಬಂದು ಮಾರ್ಬಲ್ಲು, ವಾಲ್ ಕ್ಲೈಂಡಿಂಗ್ ಆ್ಯಂಡ್ ವಾರ್ಡ್ರೋಬರ್ಗಳೆಲ್ಲ ವಿನಿಯರ್. ಮೇಲ್ಗಡೆ ಸಿಂಪಲ್ ಆಗಿರುವಂತಹ POP ಫಾಲ್ಸ್ ಸೀಲಿಂಗು, ಪ್ರೊಫೈಲ್ ಲೈಟು, ಕ್ರಾಸ್ ವೆಂಟಿಲೇಷನ್ಗೆ 2 ಬಿಗ್ ವಿಂಡೋಗಳು ಕೊಟ್ಟಿರುವಂಥದ್ದು. ವಾರ್ಡ್ರೋಬರ್ಗಳೆಲ್ಲ ನೋಡ್ತಾ ಇದ್ದೀರಾ. TV ಕ್ಯಾಬಿನೆಟ್ಟು, ಹೆವಿ ಸ್ಪೇಸ್ ಇದೆ ಈ ಮಾಸ್ಟರ್ ಬೆಡ್ರೂಮಲ್ಲಿ, ಅಷ್ಟು ಚೆನ್ನಾಗಿ ಮಾಡಿ ಕೊಟ್ಟಿದ್ದಾರೆ ಕೂಡ. ಕಿಂಗ್ ಸೈಜ್ ಕಾಟು, ಅಲ್ಲಿ ಕುಷನ್ ಪ್ಯಾಡ್ ಬರುತ್ತೆ, ವೆಂಟಿಲೇಷನ್ ಎಲ್ಲ ಬರುತ್ತೆ, ಮೊಬೈಲ್ ಚಾರ್ಜರ್ ಹೋಲ್ಡರ್ ಎಲ್ಲ ಅಲ್ಲಿ ಬರುತ್ತೆ. ವಾಲ್ ಕ್ಲೈಂಡಿಂಗ್ ಕೂಡ ನಿಮಗೆ ನೋಡ್ತಾ ಇದ್ದೀರಾ, ಎಲ್ಲ ವಿನಿಯರ್ ವರ್ಕ್ ಮಾಡಿಕೊಟ್ಟಿದ್ದಾರೆ, ವುಡ್ ವರ್ಕ್ ಮಾಡಿಕೊಟ್ಟಿದ್ದಾರೆ, ಪ್ರೊಫೈಲ್ ಲೈಟ್ ಸಮೇತ. ಆ ಡೋರ್ ಹಿಂದ್ಗಡೆನೇ ಡ್ರೆಸ್ಸಿಂಗ್ ಟೇಬಲ್ಲು ಎಲ್ಲ ಸಿಗುತ್ತೆ. ಈ ಡೋರ್ ಹಿಂದ್ಗಡೆ ಒಳಗಡೆ ಮಿರರ್ ಇರ್ಬೋದು, ನನ್ನ ಅಭಿಪ್ರಾಯ. ಡ್ರಾಯರ್ಗಳು, ವಾರ್ಡ್ರೋಬರ್ಗಳು ತುಂಬಿಸಿ ಕೊಟ್ಟಿದ್ದಾರೆ. ಅಥವಾ ಮಿರರ್ ಇಲ್ಲಿ ಬರಬಹುದು, ಇಲ್ಲಿ ಮಾಡಿಕೊಡ್ತಾರೆ ಈ ವಾಲ್ಗೆ. ಓಕೆ, ಈ ಮಾಸ್ಟರ್ ಬೆಡ್ರೂಮ್ನ ಬಾತ್ರೂಮ್ ಇದ್ದಾಗಿರುತ್ತೆ. ಟಾಪ್ ಟು ಬಾಟಮ್ 2x4 ವೆಟ್ರಿಫೈಡ್ ಟೈಲ್ಸು, ವಾಲ್ ಮೌಂಟ್ ಆಗಿರುವಂತಹ ಕಮೋಡ್ ಸಿಗುತ್ತೆ. ಸ್ಪೇಷಿಯಸ್, ಹೆವಿ ದೊಡ್ಡದಾಗಿದೆ. ಓಕೆ ಗೆಳೆಯರೆ, ಮಾಸ್ಟರ್ ಬೆಡ್ರೂಮ್ನ ಲುಕ್ಕು ಇದಾಗಿರುತ್ತೆ. ಈಗ ಚಿಲ್ಡ್ರನ್ ಬೆಡ್ರೂಮ್ನ ತೋರಿಸ್ಕೊಡ್ತೀನಿ, ನೋಡ್ಕೊಂಬಿಡಿ. ಮಕ್ಕಳ ಕೊಠಡಿ, ಚಿಲ್ಡ್ರನ್ ಬೆಡ್ರೂಮಲ್ಲಿ ಓಕೆ, ಡೋರ್ಗಳು ಪೆಂಡಿಂಗ್ ಇದೆ, ಪ್ರೊಫೈಲ್ ಡೋರ್ಗಳು ಅಲ್ಲಿ ಬರುತ್ತೆ. ಆವಾಗ ಈ ಬೆಡ್ರೂಮ್ನ ಲುಕ್ಕು ಇನ್ನೂ ಇನ್ಕ್ರೀಸ್ ಆಗುತ್ತೆ. ಪ್ರೊಫೈಲರ್ ಡೋರ್ಗಳು ಬರುತ್ತೆ, ಅಲ್ಲೆಲ್ಲ ಸಕಾಲ ಬರುತ್ತೆ. ಇದು TV ಕ್ಯಾಬಿನೆಟು, ಬಿಗ್ ವಿಂಡೋ ಆ್ಯಂಡ್ ಇಲ್ಲಿ ವರ್ಕ್ ಫ್ರಮ್ ಹೋಮ್ ಅಥವಾ ಚಿಲ್ಡ್ರನ್ ಬೆಡ್ರೂಮಲ್ಲಿ ಸ್ಟಡಿ ಕ್ಯಾಬಿನೆಟ್ ಬೇಕೇ ಬೇಕಲ್ವ, ಹಾಗಾಗಿ ಒಳಗಡೆ ಹಾಕಿ ಕೊಟ್ಟಿದ್ದಾರೆ. ಇರಿ, ಡೋರ್ ಕ್ಲೋಸ್ ಮಾಡಿ ತೋರಿಸ್ಕೊಡ್ತೀನಿ. ಇಲ್ಲಿ ಬೇಕಾದ್ರೆ ಮಕ್ಕಳನ್ನ ಕರೆಸಿ ಅವ್ರ ರೂಮಲ್ಲೇ ಓದಿಸ್ಬಹುದು, ಅದಕ್ಕೆ ಸ್ಟೋರೇಜ್ ಎಲ್ಲ ಮಾಡಿ ಕೊಟ್ಟಿದ್ದಾರೆ. ಅವ್ರ ಹತ್ರ ಎಷ್ಟೇ ಬುಕ್ಕುಗಳಿದ್ರೂ ಇಟ್ಕೋಬೋದು. ಇಲ್ಲಿ ಎಲ್ಲ ಹ್ಯಾಂಡಲ್ ಫ್ರೀ ಸ್ಟೋರ್ ರೂಮ್ಗಳು ಇವೆಲ್ಲ, ಇದೆಲ್ಲ ಓಪನ್ ಆಗುತ್ತೆ, ಅದು ಇದೆಲ್ಲ ಓಪನ್ ಆಗುತ್ತೆ. ಓಕೆ, ಇಲ್ಲೂ ಕೂಡ ನಾವು ಕಿಂಗ್ ಸೈಜ್ ಕಾಟ್ನ ಆರಾಮಾಗಿ ಹಾಕ್ಕೋಬೋದು. ವೆಂಟಿಲೇಷನ್ಗೆ ಬಿಗ್ ವಿಂಡೋ ಬರುತ್ತೆ, ಅದಕ್ಕೆ ಸಂಬಂಧಪಟ್ಟ ಬಾಲ್ಕನಿ ಇದ್ದಾಗಿರುತ್ತೆ. ಅದಕ್ಕಿಂತ ಮುಂಚೆ ನಾನು ನಿಮಗೆ ಒಂದು ಬಾತ್ರೂಮ್ ಇದೆ ಇಲ್ಲಿ ಹಿಂದ್ಗಡೆ ತೋರಿಸ್ಕೊಡ್ತೀನಿ, ಬನ್ನಿ. ಚಿಲ್ಡ್ರನ್ ಬೆಡ್ರೂಮ್ನ ಬಾತ್ರೂಮ್ ಇದ್ದಾಗಿರುತ್ತೆ. ಇಲ್ಲಿ ಡ್ರೈ ಆ್ಯಂಡ್ ವೆಟ್ಟು 2 ಕಾಂಬಿನೇಷನ್ ಮಾಡ್ಕೋಬಹುದು, ಡೌಟೇ ಇಲ್ಲ. ಆ ಕಡೆ ವೆಟ್ಟು, ಈ ಕಡೆ ಡ್ರೈ ಆಗುತ್ತೆ. ವಾಲ್ ಮೌಂಟ್ ಕಮೋಡ್ ಸಿಗುತ್ತೆ, ವೆಂಟಿಲೇಷನ್ಗೆ ಇಲ್ಲಿದೆ. ಓಕೆ, ಚೆನ್ನಾಗಿದೆ ಗುರು, ಮನೆ ಚೆನ್ನಾಗಿದೆ, ಬನ್ನಿ ನೋಡಿ, ಇಷ್ಟಪಡ್ತೀರಾ. ಬಾಲ್ಕನಿ ಸೇಮ್ ಲಪತ್ರ ಗ್ರಾನೈಟು, ಆ್ಯಂಟಿ ಸ್ಕಿಡ್ಡು. ಅದಕ್ಕೆ ಇದು ಬಂದು ಸ್ಕಿಡ್ ಅಲ್ಲ, ಫುಲ್ ಫೈನ್ ಫಿನಿಷಿಂಗ್. ಅದು MS ಲೇಸರ್ ಕಟ್ಟಿಂಗು, ಟಫ್ ಗ್ಲಾಸು. ಹೊರಗಡೆ ಪ್ರಪಂಚ ಈ ಥರ ಇದೆ. ಓಕೆ, ಚಿಲ್ಡ್ರನ್ ಬೆಡ್ರೂಮ್ನ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಫ್ಲೋರ್ಗೆ ಮೂವ್ ಆಗೋಣ. ಅದಕ್ಕಿಂತ ಮುಂಚೆ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಸೇಮ್ ನಾವು ಆಗಲೇ ಫಸ್ಟ್ ಫ್ಲೋರ್ ಏನು ಹಾಕ್ಕೊಂಡು ಬಂದ್ವಲ್ಲ ಅದೇ ಥರ ನಮಗೆ ಕಾಣಿಸುತ್ತೆ. ಸ್ಪಾಟ್ ಲೈಟ್ಗಳನ್ನ ಕೊಟ್ಟಿರುವಂಥದ್ದು, ಅದರದ್ದೇ ಬೆಳಕಿಲ್ಲಿ ಹೆವಿ ಒಳಗಡೆ ಬರ್ತಾ ಇದೆ. ಹ್ಯಾಂಡ್ ಗ್ರಾಬರ್, SS ರೈಲಿಂಗ್ಸು, ವೆಂಟಿಲೇಷನ್ಗೆ ಬಿಗ್ ವಿಂಡೋ.
ಸೇಮ್ ಹಾಗೆ ಮೇಲ್ಗಡೆ ಪಿ ಒ ಪಿ ಫಾಲ್ ಸೀಲಿಂಗು ಮತ್ತು ಪ್ರೊಫೈಲ್ ಲೈಟಿಂಗು, ಬಿಗ್ ವಿಂಡೋ, ಅದಕ್ಕೆ ಡೋರ್ ಬರುತ್ತೆ. ಲಿಫ್ಟ್ ಇಲ್ಲಿವರೆಗೂ ಎಂಡ್ ಆಗುತ್ತೆ. ಲಿಫ್ಟ್ ಬಗ್ಗೆ ಹೇಳಲೇಬೇಕು, ಚೆನ್ನಾಗಿ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ಮೆಟೀರಿಯಲ್ ನೋಡೋಣ. ಮೂರು ಜನ ಈಸಿಯಾಗಿ ನಿಂತ್ಕೊಂಡು ಮೇಲೆ ಕೆಳಗೆ ಓಡಾಡ್ಬೋದು. ಇದೆಲ್ಲ ಸ್ಕ್ರ್ಯಾಚ್ ಆಗಬಾರ್ದು ಅಂತ ಹೇಳಿ ಪೇಪರ್ ಇದೆ, ಸ್ಟಿಕ್ಕರು. ಅದು ರಿಮೂವ್ ಮಾಡಿದರೆ ವುಡನ್ ಪ್ಯಾಟ್ರನ್ ಇರುವಂತಹ ಲಿಫ್ಟ್ ಇದು ಸಿಗುತ್ತೆ. ಓಕೆ, 3 ಜನ ಓಡಾಡ್ಬೋದು. ನೆಕ್ಸ್ಟ್ ಇಲ್ಲಿ ಲಿಫ್ಟ್ ರೈಟ್ ಭಾಗದಲ್ಲಿ ನಮಗೆ ಏನು ರೂಮು, ಓಕೆ, ಮಲ್ಟಿಪರ್ಪಸ್ ರೂಮು ಅಥವಾ ಗೆಸ್ಟ್ ಬೆಡ್ರೂಮು ಥರ ಮಾಡಿಕೊಟ್ಟಿದ್ದಾರೆ. ಫ್ಲೋರಿಂಗ್ ಬಂದು ವುಡನ್ ಪ್ಯಾಟ್ರನ್ ಇರುವಂತಹ 8 ಇಂಚಸ್ಗೆ 2 ಅಡಿ ಲೆಂತ್ ಇರುತ್ತೆ. ಆ ಥರ ವೆಟ್ರಿಫೈಡ್ ಟೈಲ್ಸ್ನ ಹಾಕಿದ್ದಾರೆ. ವುಡನ್ ಪ್ಯಾಟ್ರನ್ ಇರುವಂತಹ ಡ್ರಾಯರ್ಗಳು, ಕೆಳಗಡೆ ವಾರ್ಡ್ರೋಬರ್ಗಳು, ಮೇಲುಗಡೆ ವಾರ್ಡ್ರೋಬರು, ಕೆಳಗಡೆ ಡ್ರಾಯರ್ಗಳು ಮಾಡಿಕೊಟ್ಟಿದ್ದಾರೆ. ಪಿ ಒ ಪಿ ಫಾಲ್ ಸೀಲಿಂಗು, 2 ಬಿಗ್ ವಿಂಡೋ ಮಾಡಿಕೊಟ್ಟಿದ್ದಾರೆ. ಅಥವಾ ನಾವು ಇದು ಕನ್ವರ್ಟ್ ಮಾಡ್ಕೋಬೋದು, ಜಿಮ್ಮು, ಯೋಗ, ಪಾರ್ಟಿ ಹಾಗೆ ಕನ್ವರ್ಟ್ ಬೇಕಾದ್ರೂ ಮಾಡ್ಕೋಬೋದು. ಹೋಮ್ ಥಿಯೇಟರ್ ಹೇಗಾದರೂ ಮಾಡ್ಕೋಬೋದು. ಇಲ್ಲಿ ಬಾತ್ರೂಮ್ ಇಲ್ಲ. ಇದಕ್ಕೆ ಬಾತ್ರೂಮ್ ಬೇಕು ಅಂತಂದರೆ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಕೂಡ ನಾವು ಬಾರ್ ಕೌಂಟರ್ ಅದೆಲ್ಲ ಮಾಡ್ಕೋಬೋದು. ಅದಕ್ಕಂತಲೇ ಬಿಟ್ಟಿರೋದು. ಎಣ್ಣೆ ಹೊಡೆಯೋರಿದ್ದರೆ ಮಾಡ್ಕೊಳ್ಳಿ. ಇದು ಈ ರೂಮ್ಗೆ ಸಂಬಂಧಪಟ್ಟ ಅಥವಾ ಈ ಫ್ಲೋರ್ಗೆ ಸಂಬಂಧಪಟ್ಟ ಕಾಮನ್ ಬಾತ್ರೂಮ್ ಇದ್ದಾಗಿರುತ್ತೆ. ಇದು ಕೂಡ ಹೆವಿ ಬಿಗ್ಗಾಗಿ ಇದೆ. ಪ್ಯಾಟ್ರನ್ ನೋಡಿ, ಟೈಲ್ಸ್ ಪ್ಯಾಟ್ರನ್ನು ಚೆನ್ನಾಗಿ ಕೊಟ್ಟಿದ್ದಾರೆ. 2x4 ವೆಟ್ರಿಫೈಡ್ ಟೈಲ್ಸ್ ಕೊಟ್ಟಿದ್ದಾರೆ. ಆ್ಯಂಟಿ ಸ್ಕಿಡ್ಡು ಚೆನ್ನಾಗಿದೆ. ಓಕೆ, ಇದು ಇಷ್ಟು ಈ ಫ್ಲೋರಲ್ಲಿ ಇರುವಂಥದ್ದು. ಇಲ್ಲಿ ಮಂಗಳೂರು ರೂಫಿಂಗ್ 2 ಲೇಯರ್ ಇರುವಂತಹ ಮಂಗಳೂರು ರೂಫಿಂಗ್ನ ಕೊಟ್ಟಿದ್ದಾರೆ. ಫ್ಲೋರು ಮತ್ತು ವಾಲು ಸೇಮ್ ಪ್ಯಾಟ್ರನ್, ವುಡನ್ ಪ್ಯಾಟ್ರನ್ ಇರುವಂತಹ 2x2 ಟೈಲ್ಸ್ನ ಹಾಕಿದ್ದಾರೆ. ಮಂಗಳೂರು ರೂಫಿಂಗ್ ಚೆನ್ನಾಗಿದೆ ಗುರು. ವಾಷಿಂಗ್ ಮಷಿನ್ ಪಾಯಿಂಟು, ಪ್ಲಗ್ ಪಾಯಿಂಟು, ಇನ್ಲೆಟು, ಔಟ್ಲೆಟ್ ಇಲ್ಲಿ ಬೇಕಾದ್ರೆ ಮಾಡ್ಕೋಬೋದು. ಓಕೆ, ಲ್ಯಾಡರ್ ಈ ಥರ ಕೊಟ್ಟಿದ್ದಾರೆ. ಈ ಮನೆ ನೋಡೋಕ್ಕೆ ಬಂದರೆ ಪಕ್ಕದ ಮನೆ ಫ್ರೀ, ಅಂದರೆ ನೋಡೋದಕ್ಕೆ 2 ಒಂದೇ ಸಲ ನೋಡ್ಬೋದು. ಲ್ಯಾಡರ್ ಕೊಟ್ಟಿದ್ದಾರೆ. ಮೇಲ್ಗಡೆ ಹತ್ತೋಣ. ಮೇಲ್ಗಡೆ ಮತ್ತಿನ್ನೇನು ಕೊಟ್ಟಿದ್ದಾರೆ ನೋಡಿಬಿಟ್ಟು ನಿಮ್ಗೆ ಹೇಳೋಣ. ನೋಡಿ, 2 ಲೇಯರ್. ಇದು ನಾರ್ಮಲ್ಲು, ಅದು ಬಂದು ಸೋಲಾರ್ ಪಾಯಿಂಟು. ಇದು ಟಾಪ್ ಫ್ಲೋರಲ್ಲಿರುವಂತಹ ಒಂದು ಲುಕ್ ಆಗಿರುತ್ತೆ ಗೆಳೆಯರೆ. 1,500 ಲೀಟರ್ ಇರುವಂಥ ಸಿಂಟೆಕ್ಸ್ ಕೊಟ್ಟಿದ್ದಾರೆ. ಲಿಫ್ಟ್ ಮೇಂಟೆನೆನ್ಸ್ ರೂಮ್ ಕೊಟ್ಟಿದ್ದಾರೆ ಅಷ್ಟೇ, ಬೇರೆ ಏನಿಲ್ಲ. ಇಲ್ಲಿ ಸುತ್ತ ಅಕ್ಕಪಕ್ಕ ಎಲ್ಲ ಬಿಲ್ಡಿಂಗ್ಗಳಾಗೋಗಿದೆ. ಫುಲ್ ಡೆವಲಪ್ಮೆಂಟ್ ಏರಿಯಾ ನೋಡ್ತಾಯಿದ್ದೀರಾ, ಫುಲ್ ಡೆವಲಪ್. ಎಕ್ಸಾಕ್ಟ್ ಇದು ಎಲ್ಲಿ ಬರುತ್ತೆ ಅಂದರೆ ಬನಶಂಕರಿ 6 ಸ್ಟೇಜು 3rd ಬ್ಲಾಕು. MBR ಗ್ರ್ಯಾಂಡ್ ಅಂತ ಒಂದು ಹೋಟ್ಲ್ ಏನಿದೆಯಲ್ಲ, ಈ ಹೋಟ್ಲ್ ಹತ್ರ ಆಪೋಸಿಟ್ ಇರೋ ರೈಡಲ್ಲಿ ಬರುತ್ತೆ. ಇದು ನೈಸ್ ರೋಡು. ಎಲೆಕ್ಟ್ರಾನಿಕ್ ಸಿಟಿ ಟು ಎಲ್ಲಿ ಇದು ನೈಸ್ ರೋಡ್. ಇದು ತುಮಕೂರು ಅಂದರೆ ಸೋಂಪುರ ಟೋಲು ನಮಗೆ ತುಂಬ ಹತ್ತಿರ ಆಗುತ್ತೆ. ಮೈಸೂರಿಗೆ ಹೋಗೋರಿಗೂ ತುಂಬ ಹತ್ತಿರ ಇದು. ಈ ದೇವಸ್ಥಾನ ತುಂಬ ವಿಡಿಯೋಗಳಲ್ಲಿ ತೋರಿಸಿದ್ದೀನಿ, ಈಗಲೂ ಕೂಡ ತೋರಿಸ್ತಾಯಿದ್ದೀನಿ. ಇದು ಯಾವ ದೇವಸ್ಥಾನ ಅಂತ ಕಮೆಂಟ್ ಮಾಡಿ ನೋಡೋಣ. ಓಕೆ, ಮ್ಯಾಟ್ರಿಗೆ ಬರ್ತಾಯಿದ್ದೀನಿ. 3040 BDA, ನಾರ್ತ್ ಗೇಟ್, ನಾರ್ತ್ ಮೇನ್ ಡೋರು. ಪ್ರೈಸ್ ಬಂದು 3 crore 50 lakhs, 3,50,00,000 ನೆಗೋಷಿಯಬಲ್ ಇದೆ.
ಓನರ್ ಸಿಟ್ಟಿಂಗ್ ಡೈರೆಕ್ಟು. ಈ ವಿಡಿಯೋದಲ್ಲಿ ಇಷ್ಟೇ. ಇನ್ನು ಹೆಚ್ಚಿನ ವಿಡಿಯೋಗಳಿಗೋಸ್ಕರ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಅಷ್ಟೇ ಆದರೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ನ್ಯೂ ಇಯರ್ ಅಡ್ವಾನ್ಸ್.